ಮತ್ತೊಂದು ಕಡೆ ಕೋಲಾರದಲ್ಲಿ ಬಣ ರಾಜಕೀಯ ಅನ್ನುವಂಥದ್ದು ಮುಂದುವರಿತಾನೆ ಇದೆ. ಕಾಂಗ್ರೆಸ್ ಪ್ರಚಾರಕ್ಕೆ ಮುನಿಯಪ್ಪ ಅವರು ಹಾಗೆ ಅವ್ರ ಪುತ್ರಿ ರೂಪಕಲಾ ಗೈರಾಗಿದ್ದಾರೆ. ನೋಡಿ, ಖುದ್ದು ಇವತ್ತು ಕೋಲಾರದಲ್ಲಿ ಸಿಎಂ ಹೋಗಿದ್ದಾರೆ, ಡಿಸಿಎಂ ಹೋಗಿದ್ದಾರೆ, ಆದ್ರೂ ಕೂಡ ಮುನಿಯಪ್ಪನವರಿಲ್ಲ. ಕೋಲಾರದ ಕುರುಡುಮಲೆ ದೇವಾಲಯಕ್ಕೆ ಸಿಎಂ ಭೇಟಿ ಕೊಟ್ಟರು ಸಚಿವ KH ಮುನಿಯಪ್ಪ ಹಾಗೆ ಮಗಳು ರೂಪಕಲಾ ಅವರು, ಶಾಸಕಿ ರೂಪಕಲಾ ಅವರು ಗೈರಾಗಿದ್ದಂಥದ್ದು ಎದ್ದು ಕಾಣ್ತಾ ಇತ್ತು. ಮತ್ತೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುನಿಯಪ್ಪನವರು ಅಳಿಯನಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಪಟ್ಟಿದ್ರು, ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ. ಆದ್ರೆ ಏನಾಗ್ಬಿಡ್ತು, ಬಹಳ ಬಣ ರಾಜಕೀಯ ಆಯಿತು. ಅಲ್ಲಿ ಒಂದಷ್ಟು ಮಂದಿ ಶಾಸಕರುಗಳು, ಸಚಿವ ಹಾಗೆ MLC ಇವರೆಲ್ಲ ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಏನಾದರೂ ಮುನಿಯಪ್ಪನವರ ಕುಟುಂಬಕ್ಕೆ ಮತ್ತೆ ಟಿಕೆಟ್ ಕೊಟ್ರೆ ಅನ್ನುವಂಥದ್ದು ಅವ್ರ ಸಿಟ್ಟಿತ್ತು. ಹಾಗಾಗಿ ಈ ಕಡೆ ಇವ್ರ ಬಣಕ್ಕೂ ಬೇಡ, ಆ ಕಡೆ ಮುನಿಯಪ್ಪನವ್ರ ಬಣಕ್ಕೂ ಬೇಡ ಅಂತ ಹೇಳಿ KV ಗೌತಮ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಆದರೂ ಮುನಿಯಪ್ಪನವರ ಸಿಟ್ಟು ಇನ್ನೂ ತಣ್ಣಗಾಗಿಲ್ಲ. ಸಚಿವ ಮುನಿಯಪ್ಪ, ಅವರ ಪುತ್ರಿ ಶಾಸಕಿ ರೂಪಕಲಾ ಇವರೆಲ್ಲ ಇವತ್ತು ಸಿಟ್ಟಾಗಿ ಕಾರ್ಯಕ್ರಮಕ್ಕೆ, ಇವತ್ತು ಅವ್ರೇನೋ ಒಂದು ಕಾರ್ಯಕ್ರಮ ಇತ್ತು ಅದಕ್ಕೆ ಬರಲೇ ಇಲ್ಲ. ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಅವರೇ ಈ ರೀತಿಯಾಗಿ ಬಂಡಾಯ ಸಾರೋದು. ಹೌದು, ಬಂಡಾಯ ಸಾರದಂಥ ನಂತರದಲ್ಲಿ ಮೂರನೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟರು ಕೂಡ ಅವರು ಪ್ರಚಾರಕ್ಕೆ ಹೋಗದೇ ಇರೋದು, ಇದೆಲ್ಲ ಆ ಭಾಗದಲ್ಲಿ ಸಹಜವಾಗಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ನಿಕ್ಕಿ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ 20 ಕ್ಷೇತ್ರ ಗೆಲ್ಲೋದಕ್ಕೆ ಪಣ ತೊಟ್ಟಿರುವಂತಹ ಕಾಂಗ್ರೆಸ್ ಇವತ್ತಿನಿಂದ ಚುನಾವಣಾ ಪ್ರಚಾರಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡಿದೆ. ಕೋಲಾರದ ಕುರುಡುಮಲೆಯಿಂದ ರಣಕಹಳೆಯನ್ನ ಊದಿದೆ. ಹಾಗಾದ್ರೆ ಕುರುಡುಮಲೆಯಿಂದಲೇ ಚುನಾವಣೆಗೆ ಪಾಂಚಜನ್ಯ ಮೊಳಗಿಸಿದ್ಯಾಕೆ? ಕಾಂಗ್ರೆಸ್ ನಾಯಕರು ಕುರುಡುಮಲೆಯಿಂದ ಪ್ರಚಾರ ಆರಂಭಿಸಿದ್ಯಾಕೆ? ಇಲ್ಲಿದೆ ನೋಡಿ ರಿಪೋರ್ಟ್. ಇಪ್ಪತ್ತು ಕ್ಷೇತ್ರದಲ್ಲಿ ವಿಜಯ ಪತಾಕೆ ಹಾರಿಸೋ ಗುರಿ, ಚುನಾವಣೆ ಗೆಲ್ಲೋಕೆ ನಾನಾ ತಯಾರಿ, ದೋಸ್ತಿಗಳ ರಣತಂತ್ರಗಳನ್ನ ಬುಡಮೇಲು ಮಾಡಿ ರಾಜ್ಯದ 20 ಕ್ಷೇತ್ರದಲ್ಲಿ ಗೆಲುವಿನ ಬಾವುಟ ಹಾರಿಸಲು ಕೈಪಡೆ ನಾಯಕರು ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ಇದರ ಭಾಗವಾಗಿ ಇವತ್ತು ಕೋಲಾರದ ಮುಳುಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕ ದೇವಸ್ಥಾನದಿಂದ ಪ್ರಚಾರಕ್ಕೆ ಅಧಿಕೃತ ಚಾಲನೆ ನೀಡಿದ್ದಾರೆ. ಪ್ರಜಾಧ್ವನಿ 2.0 ಪ್ರಚಾರಕ್ಕೆ ಕಾಂಗ್ರೆಸ್ ಚಾಲನೆ. ಕುರುಡುಮಲೆ ಸನ್ನಿಧಿಯಿಂದ ಕೈಪಡೆ ರಣಕಹಳೆ. ಲೋಕಸಭೆ ಚುನಾವಣಾ ಪ್ರಚಾರಕ್ಕೆ ಕಾಂಗ್ರೆಸ್ ಪಡೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಕೋಲಾರದ ಮುಳುಬಾಗಿಲು ಬಳಿ ಇರೋ ಕುರುಡುಮಲೆ ವಿನಾಯಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಪ್ರಚಾರಕ್ಕೆ ಪಾಂಚಜನ್ಯ ಮೊಳಗಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದಲ್ಲಿ ಪ್ರಚಾರಕ್ಕೆ ಚಾಲನೆ ನೀಡಲಾಗಿದ್ದು, ಪೂಜೆ ಬಳಿಕ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ವಿನಾಯಕನಿಗೆ ಪೂಜೆ ಸಲ್ಲಿಸಿದ ಬಳಿಕ ಮುಳುಬಾಗಿಲು ನಗರದ ಅಂಬೇಡ್ಕರ್ ವೃತ್ತದಿಂದ ಸೌಂದರ್ಯ ಸರ್ಕಲ್ ವರೆಗೆ ಭರ್ಜರಿ ರೋಡ್ ಶೋ ನಡೆಸಿದ ಸಿದ್ದು, DK ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಮತಬೇಟೆಯಾಡಿದರು. ತೆರೆದ ವಾಹನದಲ್ಲಿ 1 ಕಿಲೋಮೀಟರ್ ರ್ಯಾಲಿ ನಡೆಸಿ ಮತಯಾಚಿಸಿದರು. ಇನ್ನು ಪ್ರಚಾರಕ್ಕೂ ಮುನ್ನ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಈಗಾಗಲೇ ಪ್ರಚಾರ ಆರಂಭಿಸಿದ್ದೇವೆ, ಇಂದು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೇವೆ ಎಂದು. ಬಿಜೆಪಿಯವರು ಸುಳ್ಳಿನ ಮೇಲೆ ಪ್ರಚಾರ ಮಾಡ್ತಿದ್ದಾರೆ, ನಾವು ಸತ್ಯದ ಮೇಲೆ ಪ್ರಚಾರ ಮಾಡ್ತಿದ್ದೇವೆ ಅಂತ ವಾಗ್ದಾಳಿ ನಡೆಸಿದ್ರು. ಪ್ರಚಾರವನ್ನು ಆಲ್ರೆಡಿ ಪ್ರಾರಂಭ ಮಾಡಿದ್ದೀನಿ. ಮೈಸೂರು ಎಲ್ಲ 3 ದಿನ ಹೋಗಿದ್ದೆ, ನಿನ್ನೆ ಚಿತ್ರದುರ್ಗಕ್ಕೆ ಹೋಗಿದ್ದೆ. 4 ದಿನಗಳು ಈಗಾಗಲೇ ಪ್ರಚಾರ ಪ್ರಾರಂಭ ಮಾಡಿದ್ದೆ. ಬಿಜೆಪಿಯವರು ಸುಳ್ಳಿನ ಮೇಲೆ ಪ್ರಚಾರ ಮಾಡ್ತಾರೆ, ನಾವು ಸತ್ಯದ ಮೇಲೆ ಪ್ರಚಾರ. ಬಿಜೆಪಿ ಜೆಡಿಎಸ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಎಂದ ಭೈರತಿ ಸುರೇಶ್. ಇನ್ನು ಬಿಜೆಪಿಯವರು ಸುಳ್ಳು ಹೇಳಿ ಪ್ರಚಾರ ಮಾಡ್ತಿದ್ದಾರೆ ಎನ್ನುವುದನ್ನೇ ಅಸ್ತ್ರ ಮಾಡಿಕೊಂಡು ಪ್ರಚಾರ ಆರಂಭಿಸಿರೋ ಕಾಂಗ್ರೆಸ್ ನಾಯಕರು ಕಮಲ ಪಡೆ ವಿರುದ್ಧ ಗುಡುಗಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಸಚಿವ ಭೈರತಿ ಸುರೇಶ್, ಬಿಜೆಪಿ ಜೆಡಿಎಸ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಭವಿಷ್ಯ ನುಡಿದಿದ್ದಾರೆ. ಬಿಜೆಪಿಯವರು ಸುಳ್ಳು
BJಪಿಯವ್ರ ಸುಳ್ಳು, ಕಾಂಗ್ರೆಸ್ ಅವ್ರದ್ದು ನಿಜ. ನಮ್ಮದೇನೆ ನೈಜ ಸರ್ಕಾರ, ನಾವೇನೇ ಜನಗಳ ಪರವಾಗಿರುವಂಥ ಸರ್ಕಾರ. ಒಂದು ವರ್ಷಕ್ಕೆ 65,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಜನಗಳಿಗೆ, ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಒಟ್ಟವರಿಗೆ BJಪಿಯವರು JDS ಅವರು ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಕಳೆದ ಸಲ ಮೈತ್ರಿಯೇ ಇತ್ತಲ್ಲ ಕಾಂಗ್ರೆಸ್ ಮತ್ತು JDS, ಯಾವ ಫಲಿತಾಂಶ ಬಂತು? ಈ ಸಲ ಕೂಡ ಅದೇ. ಈ ಸಲ ಏನು JDSಗೆ ಇವತ್ತು 2-3 ಸೀಟ್ ಕೊಟ್ಟಿದ್ದಾರೆ. ಕೋಲಾರ ಬರ್ತದಾ? ಇವತ್ತು ಈ ಸಲ ಹಾಸನ ಬರ್ತದಾ? ಮಂಡ್ಯದಲ್ಲಿ ಕಷ್ಟ ಇಲ್ವಾ? ನೋಡಿ ಫಲಿತಾಂಶ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕುರುಡುಮಲೆಯಿಂದಲೇ ರಣಕಹಳೆ. ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಇಲ್ಲಿಂದಲೇ ರಣಕಹಳೆ ಮೊಳಗಿಸಿದ್ದ ಕಾಂಗ್ರೆಸ್ 135 ಕ್ಷೇತ್ರದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿತ್ತು. ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಸಹ ಇಲ್ಲಿಂದಲೇ ಪಾಂಚಜನ್ಯ ಯಾತ್ರೆ ಆರಂಭಿಸಿ ಗದ್ದುಗೆ ಏರಿತು. ಹೀಗಾಗಿ ಕುರುಡುಮಲೆಯಿಂದ ಪ್ರಚಾರ ಆರಂಭಿಸಿದ್ರೆ ಜಯ ಸಾಧಿಸಬಹುದು ಅನ್ನೋದು ಕಾಂಗ್ರೆಸ್ ನಾಯಕರ ನಂಬಿಕೆ. ನಾವು ನಮ್ಮ ಸಂಪ್ರದಾಯಂತೆ ದೇವಮೂಲೆಯ ಈ ಮುಳುಬಾಗಿಲಿನಲ್ಲಿ ಈ ಗಣೇಶನನ್ನ ಪೂಜೆ ಮಾಡಿ ಹಿಂದೆಲ್ಲ ನಾವು ಬಹಳ ಯಶಸ್ಸನ್ನ ಪಡೆದಿದ್ದೇವೆ. ನಮ್ಮ ಗ್ಯಾರಂಟಿ, ನಮ್ಮ ವಿಜಯ ನಿಶ್ಚಿತ, ಗ್ಯಾರಂಟಿ ಖಚಿತ. ಎಷ್ಟು ಸ್ಥಾನಗಳು ಬರ್ಬೋದು ಸರ್ ರಾಜ್ಯದಲ್ಲಿ? 20ಕ್ಕೂ ಹೆಚ್ಚು ಸೀಟು ಬರ್ತದೆ. ಹಾಗೆ ಮಾರ್ಚ್ 29ರಂದೇ ಕುರುಡುಮಲೆಯಿಂದ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡಬೇಕಿತ್ತು. ಆದರೆ ಕೋಲಾರ ಟಿಕೆಟ್ ಕಗ್ಗಂಟು ಕಾಂಗ್ರೆಸ್ ಪಡೆಯನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಹೀಗಾಗಿ ಪ್ರಜಾಧ್ವನಿ 2.0 ಪ್ರಚಾರ ಕಾರ್ಯವನ್ನ ಮುಂದೂಡಲಾಗಿತ್ತು. ಅದೇನೇ ಇರಲಿ, ಲೋಕಸಭೆ ಚುನಾವಣೆಯ ಅಸಲಿ ಯುದ್ಧ ಶುರುವಾಗಿದ್ದು ಇನ್ನೂ 20 ದಿನದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. 14 ಕ್ಷೇತ್ರದಲ್ಲಿ ಪ್ರಜಾಧ್ವನಿ ಯಾತ್ರೆ ನಡೆಯಲಿದ್ದು ಕಾಂಗ್ರೆಸ್ ನಾಯಕರು ಭರ್ಜರಿ ಪ್ರಚಾರ ನಡೆಸಲು ಅಖಾಡಕ್ಕೆ ಧುಮುಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ಕೋಲಾರದ ಪ್ರಚಾರದ ಸಂದರ್ಭದಲ್ಲಿ. ಮತಗಟ್ಟೆಗೆ ಹೋಗಿ ಬಿಜೆಪಿ JDS ಅಭ್ಯರ್ಥಿಯನ್ನ ಅವರಿಗೆ ವಿರುದ್ಧವಾಗಿ ಮತ ಹಾಕಿ ಗೌತಮ್ ಅವರಿಗೆ ಆಶೀರ್ವಾದ ಮಾಡಿ ಇವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ದಯಮಾಡಿ ಮಾಡ್ತೀರಾ? ಗೆದ್ದೆಗುಲ್ಲಾಗ್ತೀರಾ? ಗೆದ್ದೆಗುಲ್ಲಾಗ್ತೀರಾ? ಯಾರು ಹಿರಿಯ ಎತ್ತಿದೆ ಅವ್ರು ಗುಲ್ಲಾಗ್ಬೇಕಲ್ವಾ? ಗುಲ್ಲಾಗ್ಬೇಕಲ್ಲ? ಮತ್ತೆ ನಮ್ಗೆ ಆಶೀರ್ವಾದ ಮಾಡ್ಬೇಕಲ್ಲ? ನಮ್ಗೆ ಆಶೀರ್ವಾದ ಮಾಡ್ಬೇಕಲ್ಲ? ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ಬೇಕಲ್ಲ? ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ಬೇಕಲ್ಲ? ದಯವಿಟ್ಟು 26ನೇ ತಾರೀಕು ಮತಗಟ್ಟೆಗೆ ಹೋಗಿ ಹಸ್ತದ ಮುಂದೆ ಬಟನ್ ಒತ್ತುವುದರ ಮೂಲಕ ಗೌತಮ್ ಅವರಿಗೆ ಸಹಾಯ ಮಾಡಬೇಕು, ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. 26ನೇ ತಾರೀಕು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ನಡೀತಾ ಇದೆ. ನಮ್ಮ ಪಕ್ಷದಿಂದ ಗೌತಮ್ ಅವರನ್ನ ಅಧಿಕೃತ ಅಭ್ಯರ್ಥಿಯನ್ನಾಗಿ ಹೈಕಮಾಂಡ್ ಘೋಷಣೆ ಮಾಡಿದೆ. ಈಗಾಗಲೇ ಗೌತಮ್ ಅವರು ನಿಮ್ಮನ್ನ ಉದ್ದೇಶಿಸಿ ಮನವಿ ಮಾಡಿ ನಿಮ್ಮ ಆಶೀರ್ವಾದವನ್ನ ಬೇಡಿದ್ದಾರೆ.